ಎಲ್ರು ಹೆಂಗದಿರಿ? ನಾವಂದ್ರು ಮಸ್ತ್ ಅದೀವಿ ನೋಡ್ರಿ. ರಾತ್ರಿ ಬಂದ ಮುಟ್ಟಿದ್ವಿ ಶ್ರೀಶೈಲ. ಮತ್ತು ನೋಡ್ರಿ ನಮ್ಮ ಅಕ್ಕ ಅದ ಚೆನ್ನಿಲ್ಲವಾ. ಇನ್ನು ರಾತ್ರಿನೇ ಬಂದು ಶ್ರೀಶೈಲ ಬಿಟ್ಟಿದ್ವಿ. ಬಂದು ಇವತ್ತು ಮಧ್ಯಾಹ್ನ ಆಗೈತಿ, ಊಟ ಅದು ಮಾಡಿ ಈಗ ಸ್ಟಾರ್ಟ್ ಮಾಡೀವಿ. ಮತ್ತು ಇವತ್ತು ಜಾತ್ರೆನೂ ಐತಿ. ಹಂಗೆ ಜಾತ್ರೆಗೆ ರೆಡಿ ಆಗೋನು, ರೆಡಿಯಾಗಿಂದ ತೇರು ನೋಡಕ್ಕೆ ಹೋಗೋನು, ಅವಾಗ ಮತ್ತು ಲಾಸ್ಟ್ ಆಗಿ ಕಂಟಿನ್ಯೂ ಮಾಡೋಣಂತ ಸರಿ. ಜಾತ್ರೆ ಹೊಂತೀವ್ರಿ. ಹಾಂ ಮುಗೀತ್ರಿ. ಯಾ ಇಟ್ಸ್ ಮೈ ಫ್ಯಾಮಿಲಿ. ಹಾಂ ಇದಿಷ್ಟು ಪೂರ್ತಿ ನಮ್ಮ ಫ್ಯಾಮಿಲಿ. ಆಮೇಲೆ ಅಲ್ಲಿನ ಸ್ವಲ್ಪ ಜನ ಬರತ್ತಾರು. ಇದು ನಮ್ಮ ಡಾರ್ಲಿ, ನಮ್ಮ ಅಳಿಯಾರಿ. ಇದು ಅದು ನಮ್ಮ ಅಳಿಯಾರಿ. ಬಗ್ಲ ಕುಂತು ನೋಡ್ರಿ. ಇನ್ನೊಂದು ಐತ್ರಿ, ಕಾಣಿಸವಲ್ತ್ರಿ ಅದು. ಹಾಂ ಇಲ್ಲೇ ಐತ್ರಿ. ಯಾರು ಎಷ್ಟೋ ದೂರ ಇದ್ರು ಜಾತ್ರೆಗೆ ಮಾತ್ರ ಎಲ್ಲ ಫ್ಯಾಮಿಲಿ ಒಂದಾಗೈತೆ. ಅವಾಗ ಅದೊಂದು ಖುಷಿ. ತಗೋರಿ ನಿಮ್ಮ ಲಾಗ್ದಾಗ ನೀವು ಮಾತಾಡಿ. ಏನು ಜಾತ್ರೆಗೆ ಹೊಂತೀವಿ, ರೆಡಿ ಆಗಿದ್ವಿ. ತೇರಿಗೆ ಹೋಗೋದು, ಊಟಕ್ಕೆ ಹೋಗೋದು, ಬರೋದು. ಎಲ್ಲರ ಒಂದು ಸ್ವಲ್ಪ ನೀನು ಆಸು, ನಾನು ಊಟಕ್ಕೆ ಹೋಗೋದು, ದೇವ್ರಿಗೆ ನಮಸ್ಕಾರ ಮಾಡಿ ಜಾತ್ರೆ ಮಾಡ್ಕೊಂಡು ಅಷ್ಟೇ. ನೋಡ್ರಿ ಎಷ್ಟು ಗದ್ಲೈತಂತಂದು. ಈ ರಶ್ ಒಳಗೆ ನಮಗೆ ತೇರಿನ ಮುಂದೆ ಹೋಗೋಕ್ಕೂ ಆಗಲಿಲ್ಲ. ತೇರಿ ಸಲ ಅರ್ಧಕ್ಕೆ ಎಳೆದ್ರೆ ಯಾಕಂತ ಗೊತ್ತಾಗಲಿಲ್ಲ. ಹಾಗಾಗಿ ನಾವು ಎಲ್ಲಿದ್ವಿ ಅಲ್ಲೇ ನಿಂತ್ಕೊಂಡು ತೇರಿಗೆ ಊತತ್ತಿ ಹೋಗಿದ್ವಿ. ನೋಡ್ರಿ ಎಷ್ಟೈತಿ ರಶ್ ಅಂದ್ರೆ ಉಪ್ಪ ಅಷ್ಟು ಉಂಡಾಯ್ತು ನೋಡ್ರಿ ಈಗಲ್ಲ. ಕೇಳಿಸ್ಲಿಲ್ಲ. ನೋಡ್ರಿ ನಮ್ಮ ದಡಪ್ಪ ಎಲ್ಲಾರನ್ನೂ ಎತ್ಕೊಂಡು ತೇರ್ ತೋರ್ಸಾತಾನ. ನಮ್ಮ ತಂಗಿ ನನ್ನ ತೇರೆಲ್ಲ ಎಳೆದಾದ್ಮ್ಯಾಗ ದೇವ್ರನ್ನ ಎಲ್ಲ ಕೆಳಗೆ ತೊಗೊಳತಿದ್ರು. ನೋಡ್ರಿ ಎಷ್ಟು ಚಂದ ಕಾಣತ್ತಾನ ಮಲ್ಲಯ್ಯ. ಉಗೇಮ ಅಂತ ಮಲ್ಲಯ್ಯ ಅಂತಂದು ಕಮೆಂಟ್ ಮಾಡಿರಿ. ಎಲ್ಲರ ದೇವಸ್ಥಾನಕ್ಕೆ ಹೋದಾಗ ಅಥವಾ ಎಲ್ಲರ ಹೊರಗೆ ಹೋದಾಗ ಯಾರು ಎಷ್ಟು ಖುಷಿ ಇರ್ತಾರಂತ ಯಾರಿಗೂ ಗೊತ್ತಿರಂಗಿಲ್ಲ. ಆದ್ರೆ ಮಕ್ಕಳಂತರೂ ಭಾಳ ಖುಷಿಯಿಂದ ಎಂಜಾಯ್ ಮಾಡ್ತಿರ್ತಾರೆ. ನೋಡ್ರಿ ಇದ ಖುಷಿಯಿಂದ ಇರ್ತಾರೆ ಮಕ್ಕಳು. ಜಾತ್ರೆಗೆಲ್ಲ ಹೋಗಿ ಬಂದು ತೇರೆಲ್ಲ ಇಳ್ದಾದ್ಮ್ಯಾಗ ನಮ್ಮ ಮನ್ಯಾಗ ದೊಡ್ಡವರು ಅಡುಗೆ ಮಾಡತ್ತಿದ್ರು. ಹುಡುಗರಂತರೂ ನೋಡ್ರಿ ಜಾತ್ರೆ ಅಂದ್ರೆ ಬಾಲ್ ತಂದು ಹೆಂಗೆ ಆಡಾಕತ್ತಾರ. ಒಬ್ರಿಗೊಬ್ರು ಬಡ್ಕೊಂಡು ಹೊಡ್ಕೊಂಡು ಆಟ ಆಡಾಕತ್ತಾರ. ಇಷ್ಟೆಲ್ಲ ಖುಷಿಯಿಂದ ನಕ್ಕೊಂತ ಎಲ್ಲ ಎಂಜಾಯ್ ಮಾಡೋದು ನಾವು ಸಣ್ಣರಿದ್ದಾಗ ಅಷ್ಟೇ. ದೊಡ್ಡರಾದ್ಮ್ಯಾಗ ಇಷ್ಟಕೊಂಡ ಖುಷಿ ಇರುತ್ತೆ ಕರೆ, ಆದ್ರೆ ಇಷ್ಟಕೊಂಡ ಖುಷಿ ಇರಂಗಿಲ್ಲ. ನೋಡ್ರಿ ಅವ ಹೆಂಗೆ ಓದಿತಾನಂತಂದು ಅವ್ರ ತಮ್ಮನ ನೋಡ್ರಿ ಹೆಂಗೆ ಓದ್ ಕಳ್ಸಿದ ಅವನ್ನ.
ಅಷ್ಟು ಒದ್ರು ಮತ್ತು ಅಣ್ಣ ಅಂತಾನೆ ಹೋಗ್ತಾನವ. ಅಷ್ಟಾದರೂ ಅವ್ರ ಅಣ್ಣನು ಮತ್ತು ತಮ್ಮ ಅಂತಂದು ಅಷ್ಟು ಪ್ರೀತಿನ ತೋರಿಸ್ತಾನ. ರಾತ್ರಿ ಎಲ್ಲ ಅಷ್ಟೆಲ್ಲ ಜಾತ್ರೆ ಅದು ಮುಗಿಸ್ಕೊಂಡಾದ್ಮ್ಯಾಗ ಬೆಳಗ್ಗೆ ಪಾತಾಳ ಗಂಗೆ ಜಳಕಕ್ಕೆ ಹೊಂಟಿದ್ವಿ. ನೋಡ್ರಿ ಎಷ್ಟು ಎಂಜಾಯ್ ಮಾಡಿದ್ವಿ ಅನ್ನೋದು ನನಗಂಕರು ಗೊತ್ತಿಲ್ಲ, ಅಷ್ಟು ಕೂಡ ಎಂಜಾಯ್ ಮಾಡಿದ್ವಿ. ಹೆಂಗ ಅನ್ಸದ ಪಾತಾಳ ಹಿಂಗಿಗೆ ಹೋಗೋದು ಬಿಸಿಲು ಐತ್ ಬಿಳೆ ಹೆಂಗೋ ಅನ್ಸಾವತ್ತ ನಡ್ರಿ ಹಿಂಗೆ ಒಳಸ್ಲಿ ತಡಿ ತಡಿ ಒಂದೇ ನಿಮಿಷ. ನಾವು 3 ಮಂದಿ ಬರೋದಲ್ಲ ಬರ್ರಿ ಬರ್ರಿ ಇನ್ನೇ ಮುಖ್ಯ. ಹಾ ಬಾ ಈಗ ಬಾ ಸಾಕ್ ಬಾಲ ಅಲ್ಲದ ನೋಡ್ರಿ ವಿಡಿಯೋ ಸಂಬಂಧ ಇನ್ನೊಂದ್ಸರಿ ಬರತ್ತ ನೋಡು. ಏ ಮಿನಿಸ್ಟರ್ ಬಂದ್ರ ಏ ಎಲ್ಲಾರು ಈ ಕಡೆ ನೋಡ್ರಿ. ಒಬ್ಬೊಬ್ರಿ ರಿವ್ಯೂ ಕೇಳ್ಕೊಂಬರು ನೀವು. ಪಾತಾಳ ಗಂಗೆ ಹೊಂಟಿರಲ್ಲ ಏನ್ ಅನ್ಸತೈತಿ ನಿಮ್ಗೆ? ಸಂತೋಷ ನಿಮಗೆ ಏನ್ ಅನ್ಸತೈತಿ? ನಿಮಗ ನಿಮ್ಗೆ ಹೆಂಗ ಅನ್ಸತೈತ್ರಿ? ಇವಾಗ ಹೆಂಗ್ ಸುಸ್ತಾಗತೈತಿ, ನೀರು ಇಳಿದ್ಮ್ಯಾಗ ಅಷ್ಟ ಮಜಾ ಬರ್ತೈತಿ ತಗೋರಿ. ಸಾವ್ಕಾರ ನಿಮಗೆ ಏನ್ ಅನ್ಸತೈತ್ರಿ? ದೊಡ್ಡವ್ರೆ ನಿಮ್ಗೆ ಹೆಂಗ ಅನ್ಸತೈತ್ರಿ? ನೋ ರಿಯಾಕ್ಷನ್ ರೀ, ಯಾಕಂದ್ರೆ ಮಾತಾಡಕ್ ಬರಂಗಿಲ್ರಿ. ನಿಮಗ್ರಿ? ನಮಗ್ ಮಸ್ತ್ ಅನ್ಸತೈತಿ. ನೀರಾಗ ಹೋಗಿ ಜಾಕ ಮಾಡಿದ್ರೆ ಎಲ್ಲ ಕೂಲ್ ಆಗತ್ತ. ಇದಿಷ್ಟು ನಮ್ಮ ಫ್ಯಾಮಿಲಿ. ಬರ್ಲಿಲ್ಲ ಪೂಜೆ ಸಮಯ ತಗೊಂಡ್ಬರ್ಬೇಕಿಲ್ಲ, ಪೂಜೆ ಸಾಮಾನು ಹೇಳ್ಬಿಡುದು. ಬರ್ರಿ ಪೂಜೆ ಸಾಮಾನು ಗಂಗಾ ಪೂಜೆ ಎದಕ್ಕೆ ಮಾಡ್ಬೇಕಂದ್ರೆ ಗಂಗಾ ನೀರು ಒಂದು ಪವಿತ್ರ ಅಂತಂದು ನಾವು ನಂಬ್ತೀವಿ. ಹಂಗೆ ಗಂಗಾ ಸ್ನಾನ ಅಥವಾ ಪೂಜೆ ಮಾಡೋದ್ರಿಂದ ನಮ್ಮೆಲ್ಲ ಪಾಪ ನಿವಾರಣೆ ಆಗ್ತಾವಂತ ನಮ್ಮ ನಂಬಿಕೆ. ಹಂಗೆ ಗಂಗಾ ನದಿ ನಮ್ಮ ಜೀವನವನ್ನು ಶುದ್ಧಗೊಳಿಸುವ ಶಕ್ತಿ ಹೊಂದೈತಂತ ನಾವು ಭಾವಿಸ್ತೀವಿ. ಹಂಗೆ ಮನಸ್ಸು ಮತ್ತು ಆತ್ಮ ಶುದ್ಧಿ ಆಗ್ತೈತಿ. ಗಂಗಾವನ್ನು ನಾವು ದೇವಿ ಅಂತಂದು ಪೂಜೆ ಮಾಡ್ತೀವಿ. ಆಕೆಗೆ ಪೂಜೆ ಮಾಡೋದ್ರಿಂದ ಆಕೆ ಆಶೀರ್ವಾದ ಸಿಗ್ತೈತೆ ಅನ್ನೋದು ನಮ್ಮ ನಂಬಿಕೆ ಐತಿ. ನಾವಂಕರು ಹೊಳೆಗೆ ಹೋಗಿ ಜಳಕ ಮಾಡೋದು ಭಾಳ ಕಡಿಮೆ ಅಂದ್ರೆ ವರ್ಷಕ್ಕೆ ಒಂದೇ ಸಲ, ಅದು ಹಿಂಗೆ ಶ್ರೀಶೈಲಕ್ಕೆ ಹೋದಾಗ ಅಷ್ಟ ಮಾಡ್ತೀವಿ. ಎಷ್ಟು ಎಂಜಾಯ್ ಮಾಡಿದ್ವಿ ಅಂದ್ರೆ ನೀವೇ ನೋಡ್ರಿ ಎಷ್ಟು ಎಂಜಾಯ್ ಮಾಡತ್ತೀವಿ ನಾವು ಅಷ್ಟರು ಅಂತಂದು. ಏ ಮೀನದ ಅಲ್ಲಿ ನೋಡ್ರಿ ಹಳದಿದ. ನಾವೆಲ್ಲರೂ ಹೋದಾರ ಎಲ್ಲರೂ ಗಂಗಾದೇವಿಗೆ ಪೂಜೆ ಮಾಡತ್ತಿದ್ವಿ. ಮೊದಲು ನಮ್ಮ ಅಂಟಿ ಮಾಡಿದ್ಲ, ಆಮ್ಯಾಗ ನಮ್ಮ ಅಕ್ಕರು ಮಾಡಿದ್ರು, ನಾ ಮಾಡಿದ, ಈಗ ನಮ್ಮ ಅಣ್ಣಾರು ಮಾಡಾಕತ್ತಾರ.
ಆಮ್ಯಾಗ ಇವ್ರು ನಮ್ಮ ಚಿಂಟ್ಯ ಪಿಂಟ್ಯಗಳು ಮಾಡಾಕತ್ತಾರ ನೋಡ್ರಿ ಹೆಂಗೆ ಮಾಡತ್ತಾರ ನೋಡ್ರಿ. ಈಗ ನಮ್ಮ ದೊಡ್ಡಣ್ಣ ದೊಡ್ಡ ವೈನಿ ಮಾಡತ್ತಾರ. ಎಲ್ಲರೂ ದೇವ್ರಿಗೆ ಗಂಗಾ ಮಾತೆಗೆ ಪೂಜೆ ಮಾಡಿ ಸಲ್ಲಿಸಿ ಜಳಕ ಅದು ಮುಗಿಸ್ಕೊಂಡು ಕುಂತಿದ್ವಿ. ಇನ್ನು ನಮ್ಮ ತಂಗಿಯರು ನೋಡ್ರಿ ಇನ್ನೂ ಜಳಕ ಮಾಡತ್ತಿದ್ರು. ಆಮ್ಯಾಗ ಜಳಕ ಅದು ಮಾಡ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಏನೇನು ಸ್ವಲ್ಪ ಏನೇನು ಬೇಕನ್ನೆಲ್ಲ ಜಾತ್ರೆ ಮಾಡ್ಕೊಂಡು ಅಲ್ಲಿ ಶ್ರೀಶೈಲದಾಗ ಪಲಾವ್ ಮಾಡ್ಕೊಂಡು ಇಟ್ಕೊಂಡು ತೊಗೊಂಬಂದಿದ್ವಿ. ತಂದು ಅಲ್ಲೇ ನಡ್ಬರ್ಕ ದಾರ್ಯಾಗ ಹೋಗೋದ್ ಮುಂದೆ ತಿನ್ನಾತಿದ್ವಿ ನೋಡ್ರಿ. ನಂದು ಅಲ್ರಿ ಅದು ನಿಮ್ಮ ಅತ್ತಿದು ಬನ್ನಿರಂಟಿ. ದಾರಿ ಒಳಗೆ ಹೋಗೋದ್ ಮುಂದೆ ಒಬ್ರು ಕಾಮಿಡಿ ಮಾಡ್ಕೊತ ಬರತ್ತಿದ್ರ ನೋಡ್ರಿ ಹೆಂಗೆ ಅನ್ನತ್ತಾರಂತಂದು. ಶ್ರೀಶೈಲಿಂದ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಭಾಳ ಕತ್ಲಾಗಿತ್ತು. ಹಂಗೆ ಒಂದು ಕಡೆ ಸ್ಟೇ ಮಾಡಿದ್ವಿ. ಆಮ್ಯಾಗ ತುಂಗಭದ್ರಾ ನದಿಯೊಳಗೆ ಜಳಕ ಅದು ಮಾಡ್ಕೊಂಡು ಮಂತ್ರಾಲಯಕ್ಕೆ ಬಂದ್ವಿ. ನೋಡ್ರಿ ಅಣ್ಣ ಹೆಂಗೆ ತಂಗಿನ ಹೊತ್ಕೊಂಡು ಹೊಂಟಾನಂತಂದು. ಇಲ್ಲಿ ಬೆಂಗಳೂರಿನಾಗ ಹೊರಗೆ ಬಿಸಿಲಿಗೆ ಹೋಗಂಗಿಲ್ಲ. ಅಲ್ಲಿ ಹೋಗಿಂದ ಎಷ್ಟು ಬಿಸಿಲು ಹತ್ತತ್ತಿತ್ತಂದ್ರೆ ಯಪ್ಪ ಅಷ್ಟು ಕೊಂಡ ಬಿಸಿಲು ಐತೆ ಅನ್ನಿಸ್ಬಿಡ್ತು ನಂಗೆ. ನಾವು ಮೊದಲೇ ಉತ್ತರ ಕರ್ನಾಟಕದಾಗ ಇದ್ವಿ, ಆದ್ರೆ ಈಗ ಇಲ್ಲಿ ಅಡ್ಜಸ್ಟ್ ಆಗಿಂದ ಅಲ್ಲಿ ಬಿಸಿಲು ಅಡ್ಜಸ್ಟ್ ಆಗೋಲ್ತು ಈಗ. ಇದ ಫಸ್ಟ್ ಟೈಮ್ ನಾವೆಲ್ಲರೂ ರಾಯರ ನಾಮ ಹಚ್ಕೊಂಡಿದ್ದ. ಹೆಂಗೆ ಕಾಣತ್ತಂತಂದು ಕಮೆಂಟ್ ಮಾಡಿರಿ. ಅಲ್ಲೇ ಬಾಕಲಂತಕನ ಹಚ್ಚಾಕತ್ ಬಿಟ್ಟಿದ್ರೆ ನಮ್ಮ ಫ್ಯಾಮ್ಲಿ ಎಲ್ಲ ಭಾಳ ಮಂದಿ ಎಲ್ಲ ಬೈಯಾಕತ್ತಿದ್ರು ಅಲ್ಲಿ ಜಲ್ದಿ ಒಳಗೆ ಹೋಗ್ರಿ ಅಂತಂದು. ನಿನ್ನೆ ಶ್ರೀಶೈಲಿಂದ ಬಂದು ವಸ್ತಿ ಮಾಡಿದ್ವಿ. ಇವತ್ತು ಬೆಳಗ್ಗೆ ಬಂದು ಯಾವುದು ತುಂಗಭದ್ರಾ ನದಿ ಒಳಗೆ ಅಷ್ಟರು ಎಲ್ಲ ಜಳಕ ಅದು ಮಾಡಿ ಈಗ ನಾವು ಎಲ್ಲಿ ಬಂದ್ವಿ ಅಂದ್ರೆ ಮಂತ್ರಾಲಯಕ್ಕೆ ಬಂದ್ವಿ ನೋಡಿ. ಅಲ್ಲೊಬ್ರು ಇಲ್ಲೊಬ್ರು ನಿಂತಾರ. ಇದು ನಮ್ಮ ಮಮ್ಮಿ ಲೈಟ್ ಕಂಬ್ರಿ ಇದೆ. ಜನ ಜಾಸ್ತಿ ಇದ್ದಿದ್ದರಿಂದ ಧರ್ಮ ದರ್ಶನ ಕ್ಯಾನ್ಸಲ್ ಮಾಡ್ಯಾರ. ಅದಕ್ಕೆ ನಾವು ಹೊರಗೆ ರಾಘವೇಂದ್ರ ಸ್ವಾಮಿಯವರು ಸಾಮರ್ಥ್ಯಂದು ಹೊಂಟೀವಿ. ಇದಿಷ್ಟು ನಮ್ಮ ಫ್ಯಾಮ್ಲಿ ಟ್ರಿಪ್ ಆಗಿತ್ತು. ನಿಮ್ಗೆ ಹೆಂಗೆ ಅನಿಸ್ತಂತಂದು ಕಮೆಂಟ್ ಮಾಡಿರಿ. ಇದೇ ರೀತಿ ವಿಡಿಯೋ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.